ಸರ್ ಅಂದ್ರೆ ಈಗ ಚಾರ್ಜ್ ಶೀಟ್ ಹಾಕೋವರೆಗೂ ವೆಯ್ಟ್ ಮಾಡ್ತಾರೆ ಅಂತ ಅನಿಸ್ತಿದೆ ಸರ್. ನಾವು ಆರೋಪಿ ಬೇಲ್ ಹಾಕೋದಕ್ಕೆ ಹಾಕಲಿ ಅನ್ನೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ. ನನ್ನ ಲೆಕ್ಕದಲ್ಲಿ ಅದೇ ವೆಯ್ಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕಲೇಬೇಕಾಗುತ್ತೆ. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಫೈಲ್ ಮಾಡ್ತಾರೆ ಬೇಲ್ ಅಪ್ಲಿಕೇಶನ್ನ. ಅದಕ್ಕೆ ಮೊದಲೇ ಸುಮ್ಮನೆ ಏನೋ ಬ್ಲಂಟಾಗೆ ಬೇರೆ ಕೇಸಲ್ಲಿ ಹಾಕ್ತಂಗೆ 307 ಬೇರೆ ಬೇರೆ ಕೇಸ್ಗಳೆಲ್ಲ ಹಾಕ್ತಂಗೆ ಹಾಕಲ್ಲ. ಬೇರೆ ಸುಮಾರು ಮರ್ಡರ್ ಕೇಸ್ಗಳಲ್ಲಿ ಇದರಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೇ ಹಾಕ್ಬಿಟ್ಟಿರುವಂಥವ್ರು ಇದ್ದಾರೆ, ನೋಡಿದ್ದೀವಿ ನಾವು. ಬಟ್ ಆ ಥರ ಕೇಸ್ ಅಲ್ವಲ್ಲ ಇದು. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲಿ ಹಾಕಿ ಫೇಲ್ ಅನ್ನಿಸ್ಕೊಳ್ಳುವಂಥದ್ದು ಯಾಕೆ ಬೇಕು? ಪೂರ್ಣ ಪ್ರಮಾಣದ ಗೊತ್ತಾಗಬೇಕಲ್ಲ. ಬೇಲ್ಗೆ ನಾನು ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಏನು ಪ್ಲೇಸ್ ಮಾಡಿದ್ದಾರೆ ಅನ್ನೋದು ಬೇಕಲ್ವ, ಇಂಪಾರ್ಟೆಂಟು ಚಾರ್ಜ್ ಶೀಟ್ ಒಳಗಡೆ. ಆ ಪ್ಲೇಸ್ಗೆ ನಾವು ಅದಕ್ಕೆ ಈ ಗ್ರೌಂಡ್ ಒಳಗಡೆ ನಮಗೆ ಚಾರ್ಜ್ ಕೊಡ್ಬೋದು ನೀವು ಅಂತೇಳಿ ಅಂತ ಕೇಳ್ಬೋದಲ್ಲ. ಅದಾದಮೇಲೆ ಇನ್ಯಾವ ಸಾಕ್ಷಿಗೂ ಬೆದರಿ ಹಾಕುವಂಥ ಇಲ್ಲ, ಇನ್ನು ಬೇರೆ ಇನ್ನೇನು ಎವಿಡೆನ್ಸ್ಗಳಿಗೆ ಅಡ್ವರ್ಸ್ ಮಾಡುವಂಥದ್ದು ಏನಿಲ್ಲ ನಮ್ಮವ್ರಿಗೆ ಕೊಟ್ಟರೆ. ಆ ಕಾರಣಕ್ಕೆ ಬೇಲ್ ಕೊಡ್ಬೋದಲ್ಲ, ತನಿಖೆ ಎಲ್ಲ ಮುಗಿದೋಗಿದೆ ಅಂತೇಳಿ ನೇರು ಕೇಳ್ಬೋದಲ್ಲ ನ್ಯಾಯಾಲಯಗಳಿಗಾಗ. ಆ ಒಂದು ಗ್ರೌಂಡ್ಗಳ ಮೇಲೆ ನನ್ನ ಲೆಕ್ಕದಲ್ಲಿ ಇವರು ಚಾರ್ಜ್ ಶೀಟ್ ಹಾಕೋವರೆಗೂ ಇವರು ಬೇಲ್ಗೆ ಹೋಗ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಹೋಗಲ್ಲ ಅಂತ ಅನ್ನಿಸ್ತದೆ. ಇದೇನಿದ್ರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಇದು ಪ್ರಯತ್ನಗಳು ಪ್ರಾರಂಭ ಮಾಡ್ತಾರೆ. ಸರ್ ಪರ್ಟಿಕ್ಯುಲರ್ ಈ ಪ್ರಕರಣ ನೋಡೋದಾದ್ರೆ ಸರ್, ಜಾಮೀನು ಅರ್ಜಿ ಹಾಕಿದ್ರೆ ಜಾಮೀನು ಸಿಗೋ ಸಾಧ್ಯತೆ ಇದೆಯಾ? ಸಿಕ್ಕಿದ್ರೆ ಇನ್ ಕೇಸ್ ಯಾವ ರೀಸನ್ ಸಿಗಬಹುದು ಅಂತ, ಇನ್ ಕೇಸ್ ರಿಜೆಕ್ಟ್ ಆದ್ರೆ ಯಾವ ರೀಸನ್ಗೆ ರಿಜೆಕ್ಟ್ ಆಗುತ್ತೆ? ಯಾಕಂದ್ರೆ 17 ಜನ ಆರೋಪಿಗಳಿದ್ದಾರೆ. ಕೆಲವರಲ್ಲಿ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರುವಂತ ಇರ್ತಾರೆ, ಕೆಲವರು ಸಾಕ್ಷಿಗಳನ್ನ ನಾಶಪಡಿಸೋದ್ರ ಇರ್ತಾರೆ, ಇನ್ ಕೆಲವರು ಅಪರಾಧಕ್ಕೆ ಸಪೋರ್ಟ್ ಮಾಡಿರುವಂತ ಆರೋಪದಲ್ಲಿ ಕೂಡ ಇರ್ತಾರೆ. 17 ಜನ ಇರೋದ್ರಿಂದ ಸೊ ಯಾವ ತರ ಅಂತ ಅಂದ್ರೆ ಜಾಮೀನು ರಿಜೆಕ್ಟ್ ಆದ್ರೆ ಎಲ್ರಿಗೂ ರಿಜೆಕ್ಟ್ ಆಗುತ್ತಾ? ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ, ಈ ತರ ಏನಿರುತ್ತೆ ಈ ಪ್ರಕರಣ? ನೋಡಿ, ನಾನು ಐವೋ ಆಗಿದ್ದರೆ ಈ ಕೇಸಲ್ಲಿ ನಾನು ಕನ್ವಿನ್ಸ್ ಆಗಿದ್ದರೆ, ಈಗ ಒಬ್ಬ ಕಿಡ್ನ್ಯಾಪ್ ಮಾಡಿದವರು ಪಾರ್ಟ್ ಅಷ್ಟೇ ಇದೆಯಾ? ಕಿಡ್ನ್ಯಾಪ್ ಮಾಡಿದವರು ಅವರೂ ಸಹ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಾಗೆ ಅವ್ರಿಗೂ ಗೊತ್ತಿತ್ತಾ? ಮರ್ಡರ್ ಮಾಡಿರುವಂಥದ್ದು ಗೊತ್ತಾ? ಮರ್ಡರ್ ಮಾಡಿನ ಡಿಸ್ಪೋಸ್ ಮಾಡಿರೋದು ಗೊತ್ತಿತ್ತಾ 100ಕ್ಕೆ 100ರಷ್ಟು? ಇಲ್ಲ ಒಂದು ವೇಳೆ ಅವ್ರಿಗೆ ಬರೀ ಕರ್ಕೊಬಂದಿರೋದು ಅಷ್ಟೇ ಉಂಟಾ, ಅಷ್ಟಕ್ಕೆ ಸುಮ್ಮನೆ ಆಗೋಗ್ಬಿಟ್ಟಿದ್ರಾ ಅನ್ನುವಂಥದ್ದು ನಂಗೆ ಗೊತ್ತಿರುತ್ತೆ. ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದಾದಮೇಲೆ ನಾನು ಕಿಡ್ನ್ಯಾಪಿಂಗೇ ನಿಲ್ಲಿಸ್ತೀನಿ. ನಾನು ಯಾಕೆ ಮುಂದಕ್ಕೆ ಅವ್ರಿಗೆ ಅಲ್ಲಿ ಗೊತ್ತೇ ಇಲ್ಲ. ಅವ್ರಿಗೆ ನಮಗೇನು ಇವರೇನು ಶತ್ರುಗಳಲ್ಲ. ಅವ್ರವ್ರ ಪಾರ್ಟಿಗೆ ನಾವು ತನಿಖೆಯಲ್ಲಿ ಇದು ಮಾಡಬೇಕು. ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಹೌದು ಇವರು ಪಾರ್ಟ್ ಆಗಿದ್ದಾರೆ, ಇವರು ಮರ್ಡರ್ ಕೇಸಲ್ಲಿ ಇವರು ಇದ್ದಾರೆ, ಶೆಡ್ಡಲ್ಲಿ ಇವರು ಎಲ್ಲ ನೋಡಿದ್ದಾರೆ, ಇವರು ಅದಾದಮೇಲೆ ಬಾಡಿ ಡಿಸ್ಪೋಸ್ ಆದಮೇಲೆ ಹೋಗಿದ್ದಾರೆ ಅಂದರೆ ಬಿಡಿದ್ರೆ ಅರ್ಥ ಇಲ್ಲ. ಯಾಕೆಂತಂದರೆ ಅಲ್ಲಿಗೆ ಅವರೆಲ್ಲ ಬಂದುಬಿಡ್ತಾರೆ ಒಳಗಡೆ. ಅಂದರೆ ಗೊತ್ತಾದ ಮೇಲೆ ಎಲ್ಲ ಆದಮೇಲೆ ಸತ್ತೋಗ್ಬಿಟ್ಟಾದ್ಮೇಲೆ ಇವರೆಲ್ಲ ತಿಳಿಸ್ಬೇಕಾದ ಜವಾಬ್ದಾರಿ ಅಲ್ವ. ಸಾರ್ ಹಿಂಗೆ ಆಗೋಯ್ತು, ನಾವು ಇರಲಿಲ್ಲ ಸರ್, ನೋಡಿ ಹಿಂಗೆ ಹೊಡೆದ್ಬಿಟ್ಟಲ್ಲ, ನಾವು ಕರ್ಕೊಬನ್ನಿ ಅಂತ ಹೇಳ್ಬಿಟ್ರು ಊರಿಂದ. ನಾವೇನೋ ನಂಬ್ಕೊಂಡು ಕರ್ಕೊಂಡು ಬಂದೋ ಸರ್, ಸಾಯಿಸ್ಬಿಟ್ರಲ್ಲ ಸರ್ ಇವರು ಅಂತ ಹೇಳಿದ್ರೆ ಆವಾಗ ಅದಕ್ಕೊಂದು ಪಾರ್ಟಿಗೆ ಬಂದಿರೋರು ಅವರು. ಇವ್ರೇನು ಹೇಳಿದೆ ಮಂಗಣ್ಣನ ಥರ ಟಕ್ಕಂತ ವಾಪಸ್ ಹೊಟ್ಟೋಗ್ಬಿಟ್ರೆ, ಏನು ಹೇಳಿದೆ ಯಾರು ಮಾಡ್ಕೊಳ್ಳಿ ನೀವು ಅಂದ್ಬಿಟ್ಟು ತಪ್ಪಾಗಲ್ವ ಅದು? ಎನಿಬಡಿ ಕ್ಯಾನ್ ಸೇ, ಯಾರು ಬೇಕಾದರೂ ಹೇಳ್ಬೋದು. ಇದರಲ್ಲಿ ಯಾವ ಕಾರಣಕ್ಕೂ ಮುಚ್ಚಿಟ್ಕೊಂಡು ಮಾತಾಡುವಂಥ ಅವಶ್ಯಕತೆಯೇ ಇರಲ್ಲ. ಆ ಕಾರಣಕ್ಕೆ ಅವ್ರವ್ರ ಪಾರ್ಟ್ ಏನಿರ್ತದೋ ಅವ್ರವ್ರಿಗೆ ನಾವು ಕಾನೂನಿನ ಕೆಳಗಡೆ ನಾವು ಜೀವನ ಮಾಡ್ತಾ ಇರಬೇಕಂತ ಸಮಯದಲ್ಲಿ ಸಿಸ್ಟಮ್ ಕೆಳಗಡೆ ಆಗೇನಾರು ಆದಾಗ ತಿಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ನಾಗರಿಕರಿಗೂ ಇರ್ತದೆ. ಕರ್ಕೊಬನ್ನಿ ಅಂತ ಹೇಳಿದ್ರು ಕರ್ಕೊಂಡು ಬಂದೆ, ಏನು ಕರ್ಕೊಬನ್ನಿ ಅಂತ ಹೇಳಿದ್ರು ಗೊತ್ತಿಲ್ಲ, ನಾವೇನೋ ಅವನು ಬಾ ಅಂತ ಬಂದೋ, ನಾವೇನು ಕಿಡ್ನಾಪ್ ಮಾಡಲಿಲ್ಲ, ಬಂದ ಕಾರಲ್ಲಿ ಕೂತ್ಕೊಂಡ ಕರ್ಕೊಬಂದ್ವಿ, ಇಲ್ಲಿ ಹೊಡೆಸಾಯಿಸ್ಬಿಟ್ರು ಸರ್, ನಮ್ಗೆ ಗೊತ್ತಿಲ್ಲ ಸರ್, ಇದಕ್ಕೋಸ್ಕರ ಕರ್ಸವ್ರೆ ಇವರು ಅಂದ್ಬಿಟ್ಟು ಅಂತ. ಏನೋ ಕರ್ಕೊಂಡು ಬನ್ನಿ ಅವನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಈಗ ನೋಡಿ ನಮ್ಮ ಪರಿಸ್ಥಿತಿ ಹಿಂಗೆ ಬಂದ್ಬಿಟ್ಟಿದೆ, ನಾವು ಇದ್ರ ಸಂಬಂಧ ಇಲ್ಲ ಸರ್ ಅಂತೇಳಿ ಅವಾಗೇ ಕಂಟೆನ್ಷನ್ ತೊಗೊಂಡ್ರೆ ಕಿಡ್ನಾಪಿಂಗ್ ನಿಂತು ಹೋಗ್ಬಿಡೋರು ಅವರು. ಹೌದಲ್ವಾ? ಅಷ್ಟೇ, ಕ್ಲೋಸ್ ಅದು. ಇನ್ನೂ ಮುಂದಕ್ಕೆ ಹೋಗಿ ಅವರು ಒಳಗಡೆ ಸೆಡ್ಡಲ್ಲಿ ಸೇರಿಕೊಂಡು ಇವರು ಪ್ರಲಾಪಗಳನ್ನ ಮೆರೆದು ಬಿಟ್ಟಿದ್ರೆ ಒಳಗಡೆ ಎಲ್ಲ ಹೋಗಿ ಯಾರನ್ನು ಸಹ ಅವನ್ನ ಬಿಟ್ಟು ಕಳಿಸಿ ಇವ್ರಿಗೆ ಇಷ್ಟಕ್ಕೆ ನಿಲ್ಲಿಸ್ಬಿಡಿ, ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳುವಂಥದ್ದು ಬರಲ್ವಲ್ಲ. ಇದೆಲ್ಲ ಇವಾಗ ಗೊತ್ತಿರುತ್ತೆ. ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿಯವರಿಗೆ ಯಾರನ್ನ ಸೇರಿಸ್ಬೇಕು, ಯಾರನ್ನ ಬಿಡಬೇಕು, ಅದು ಬಿಟ್ಟು ಪೂರ್ಣ ಪ್ರಮಾಣದ ಅವ್ರು ತನಿಖೆ ಮಾಡೋರು ಗೊತ್ತಿರ್ತದೆ. ನಮಗೆಲ್ಲ ಗೊತ್ತಿರಲ್ಲ. ನಾವು ಹೇಳ್ಬೋದು ಅವ್ರು ಗೊತ್ತಿತ್ತೋ ಗೊತ್ತಿಲ್ವೋ ಅನ್ನುವಂಥದ್ದು. ಬಟ್ ಅವ್ರು ಗೊತ್ತಿರ್ತಕ್ಕಂಥವ್ರಿಗೆ 100ಕ್ಕೆ 100ರಷ್ಟು ಸರಿ ಆಗಿರ್ತದೆ. ಯಾಕಂದರೆ ಸರಿ ಕೇಸೇ ಮಾಡೋರಲ್ಲ ಇದೆ 100ಕ್ಕೆ 100ರಷ್ಟು. ಅದರಿಂದ ಎಲ್ಲ ಸರಿ ಮಾಡಿರ್ತಾರೆ, ಒಂಚೂರು ವ್ಯತ್ಯಾಸನೇ ಆಗಲ್ಲ ಇದ್ರೊಳಗಡೆ ಯಾವುದೇ ಕಾರಣಕ್ಕೂ. ಈ ಕೇಸ್ ಪತ್ತೆ ಮಾಡೋದನ್ನು ಭಾಳ ಸರಿಯಾಗೇ ಪತ್ತೆ ಮಾಡಿದರು, ಹೌದಲ್ವಾ? ಎಲ್ಲೂ ಲಕೂನ ಇಲ್ಲ. ಆ ಕಾರಣಕ್ಕೆ ಎಲ್ಲೂ ಯಾರಿಗೂ ಸಾರ್ವಜನಿಕರಿಗೆ ಒಂದು ಚೂರೂ ಯಾವುದೇ ಥರವಾದಂಥ ಡೌಟ್ಗಳೇ ಇಲ್ಲ, ಒಂದು ಸಣ್ಣದ ಸಂಶಯಗಳು ಇಲ್ಲ ಏನಾಗ್ತದೋ ಅಂದ್ಬಿಟ್ಟು ಅಂತ. ನ್ಯಾಯ, ಜಸ್ಟಿಸ್ ಅಂದರೆ ನಾವು ಹೇಳೋಕ್ಕಾಗಲ್ಲ ನ್ಯಾಯಾಲಯಗಳಲ್ಲಿ ಹಿಂಗೆ ತಗೊಳ್ಳುತ್ತೆ, ಇದೇ ಥರ ತಗೊಳ್ಳುತ್ತೆ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.